ಹೇಳಿ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಸರ್, ಹೇಳಿ ಸರ್. ನಾವು ಬಿಡದಿ ರೈತರು. ಅದೇ ಪ್ರೆಸ್ ಮೀಟ್ ಮಾಡಿದ್ದು ಬೆಳಗ್ಗೆ. ಹೆಂಗ್ ಅಲ್ಲ ಸರ್, ಹೆಂಗ್ ಸರ್ ಈ ತರ ನೀವು ಮಾತಾಡ್ಬಿಟ್ರೆ? ಇಲ್ಲ ಇಲ್ಲ, ನಾನು ಈ ಹಾ. ಮಾಹಿತಿ ಕೊಟ್ಟಿದ್ದೀನಿ ಅಷ್ಟೇನೆ. ಅಲ್ಲ, ಮಾಹಿತಿ ಕೊಟ್ಟಿ ಒಬ್ರು ರೈತರೇ ಇಲ್ಲ JDS ಅವರು ಸಾಲಿ ಹಾಕ ಬಂದವ್ರೆ. ಆ ತರ ಮಾತಾಡಿಲ್ಲ. ನನ್ನ ಹತ್ರ ವಿಡಿಯೋ ಇದೆ, ಕಳ್ಸಿಕೊಡ್ತೀನಿ. ಅದ ಕಳ್ಸಿ ನಾವು ಅಲ್ಲ, ನಮ್ಮ ಹತ್ರನೂ ಆ ವಿಡಿಯೋ ಇದೆ. ಯಾಕಂದ್ರೆ ನಾವು ಇಲ್ಲಿ ಸರ್ ಹಂಗಲ್ಲ ಸರ್, ಇಲ್ಲಿ ಈ ಪ್ರಾಜೆಕ್ಟ್ ಕ್ಯಾನ್ಸಲ್ ಮಾಡ್ಸೋಣ ಸುಮ್ಮನೆ ಇದು. ಅಲ್ಲಲ್ಲ, ಸಂತೋಷ ಸರ್, ನೀವು ನಮ್ಮ ರೈತರ ಪರವಾಗಿದ್ರೆ ನಮಗೂ ಬಹಳ ಖುಷಿ. ನಾನೇ ಬರ್ತೀನಿ. ರಾಹುಲ್ ಗಾಂಧಿ ಸಾಹೇಬ್ವರೆಗೂ ಒಟ್ಟಿಗೆ ಮಾಹಿತಿ ಅದನ್ನ ಇನ್ನೊಂದು ವಾರದಲ್ಲಿ ಕ್ಯಾನ್ಸಲ್ ಆಗ್ತದೆ. ಅಲ್ಲ ಆಗ್ಲಿ, ಸಂತೋಷ ಸರ್. ಆದ್ರೆ ನಿಮ್ಮ ವಿಡಿಯೋ ನೋಡಿ ನಾನು ಒಬ್ಬ ಪಾರ್ಟಿ ವಕ್ತಾರ. ನನಗೆ ಪಾರ್ಟಿಯವರು ಒಂದು ಪ್ರೆಸ್ ಮೀಟ್ ಮಾಡಕ್ ಹೇಳ್ತಾರೆ, ಮಾಹಿತಿ ಕೊಟ್ಟು ಅವ್ರು ನಾನು ಮಾಡಿದ್ದೀನಿ ಅಷ್ಟೇ. ನನಗೂ ನಿಮ್ಗೂ ಏನ್ ನಮ್ಗೆ ಯಾಕೆ ಅಲ್ಲ ಹೌದು ಸರ್. ಆದ್ರೆ ನೀವು ಮಾಹಿತಿ ನಿಮ್ಮ ಪಕ್ಷದ ವಕ್ತಾರ ಇರಬೇಕು. ಆದ್ರೆ ಅಲ್ಲಿ ರೈತರೇ ಇಲ್ಲ, ಒಂದ್ ಕುಂಟೆ ಜಮೀನು ಇಲ್ಲ ಅವ್ರದ್ದು. ಹಲೋ ಹಲೋ ಹಲೋ, ಕೆಲಸ ಇದೆಯಾ? ಹೌದು ಸರ್, ಹೇಳಿ ಸರ್. ಅದೇ ನಮ್ಗೆ ಯಾವ್ದು ನಿಮ್ ಮೇಲೆ ಯಾವ್ದು ಹೊಟ್ಟೆ ಊರಿ ಇನ್ನೊಂದು ಮತ್ತೊಂದು ಇಲ್ಲ ಸರ್. ನಮ್ಗೆ ಯಾವ್ದು ನಾನು ರೈತ ಕುಟುಂಬದಿಂದ ಬಂದವನೇ. ನಾನು ನೆಲಮಂಗಲದ ಹತ್ರ ಕುಲವನಹಳ್ಳಿ ಅಂತ ಒಂದು. ಸಂತೋಷ ಸರ್. ಆದ್ರೆ ನಮ್ ರೈತರ ಬಗ್ಗೆ ನೀವು ಆ ತರ ಮಾತಾಡಿದಿರಲ್ಲ. ಇಲ್ಲ, ರೈತರ ಬಗ್ಗೆ ಯಾವತ್ತೂ ಮಾತಾಡಿಲ್ಲ ನಾನು. ಅಲ್ಲ, ಅಲ್ಲಿ ರಾಜಕೀಯ ಪ್ರೇರಿತ ಅಂತ ಮಾತಾಡಿದ್ದೆ. ಅಲ್ಲ, ನೀವು ರಾಜಕೀಯ ಪ್ರೇರಿತ ಅನ್ಕೊಳ್ಬೇಕಾರೆ ಅಲ್ಲಿ ರೈತರೇ ಇಲ್ಲ, ಹೋರಾಟಕ್ಕೆ ರೈತರೇ ಬರಲ್ಲ. ಅಲ್ಲಲ್ಲ, ಒಟ್ಟು ಅವ್ರು ಏನ್ ನನಗೆ ಮಾಹಿತಿ ಕೊಟ್ಟಿದ್ರು BMRD ಅವರು, ಅದ್ರ ಪ್ರಕಾರ ಒಟ್ಟು ರೈತರು ಜಮೀನ್ ನಾವು ಕೊಡಲ್ಲ ಅನ್ನೋ ಒಂದು ಸಂಖ್ಯೆ ಹೇಳಿದೀನಿ ಅಷ್ಟೇ. ನಾವು ಇನ್ನೇನು ಹೇಳಿದ್ದು ಅಲ್ಲ. ವಿಡಿಯೋ ನೋಡಿ ಒಂದ್ಸಾರಿ ನೀವು. ನಾನೀಗ ನಿಮ್ಗೆ ಕಳಿಸ್ತೀನಿ ನೋಡಿ, ಟಿವಿ ಬಂದಿರೋ ವಿಡಿಯೋ. ಸರಿ ಸರ್, ಕಳಿಸಿ ಸರ್. ಇನ್ಮೇಲೆ ನಮ್ದೇನಿಲ್ಲ ಸರ್, ನಮ್ಗೇನು ಅಲ್ಲ ಸರ್. ಅಲ್ಲ, ನಿಮ್ನೆಲ್ಲ ಇವಾಗ ಹೇಳಿದ್ರಿ ನಾವು ರೈತರ ಪರವಾಗಿ ನಿಂತ್ಕೊತೀವಿ ಅಂದ್ರೆ ಸಂತೋಷ. ನಾ 100% ನಿಂತ್ಕೊತೀವಿ, ಅದನ್ನ ಕ್ಯಾನ್ಸಲ್ ಮಾಡಿಸ್ತೀವಿ. ಸರಿ, ಸಂತೋಷ ಸರ್. ಹೋರಾಟ ಮಾಡೋಣ. ರೈತರಿಗೆ ಅನ್ಯಾಯ ಮಾಡಿ ಯಾರು ಹಂಗಲ್ಲ ಸರ್, ಇಲ್ಲಿ ಅಲ್ಲ ಸರ್, ಯಾರು ಉದ್ಧಾರ ಆಗಲ್ಲ. ಹೌದು ಸರ್. ಅಲ್ಲ ಸರ್, ನಿಮ್ಮ ಅನ್ನ ಕಿತ್ಕೊಂಡು ಅವನ ಉದ್ಧಾರ ಆಗ್ತಾನೇನ್ರಿ? ಅಲ್ಲ ಸರ್ ನನ್ನ ಮಾತೊಂದು 2 ಮಾತು ಕೇಳಿ ಸರ್. ಕೇಳಿ ಸರ್. ನೀವು ನಮ್ಮ ಭಾಗಕ್ಕೆ ಬನ್ನಿ, ಸ್ವಾಗತ ಮಾಡ್ತೀವಿ. ಹೇಳಿ ಸರ್. ಇಲ್ಲಿನ ಪರಿಸ್ಥಿತಿ, ರೈತರ ಪರಿಸ್ಥಿತಿನ ಒಂದ್ಸರಿ ನೋಡಿ ನೀವು. ಅಲ್ಲ, ನಾನು ಬರ್ತೀನಿ ಸರ್. ನಮ್ಮ ಮಂಜುನಾಥ್ ಅವರು ನನಗೆ ಫೋನ್ ಮಾಡಿದ್ರು, ಬರ್ತೀನಿ. ಬನ್ನಿ ಇಲ್ಲಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀವಿ ಸರ್. ಖಂಡಿತ ಸರ್, ಖಂಡಿತ ನಿಂತ್ಕೊತೀವಿ. ನಾನು ಕಾಂಗ್ರೆಸ್ ಪಕ್ಷದನಾದ್ರೂ ನಾವೆಲ್ಲ ರೈತ ಕುಟುಂಬದಿಂದ ಬಂದಿರೋರು. ಕಾಂಗ್ರೆಸ್ ಪಕ್ಷ ತತ್ವ ಸಿದ್ಧಾಂತ ರೈತರ ವಿರುದ್ಧ ಇರಬೇಕು ಅಂತ ಅಲ್ಲ, ರೈತರ ಪರವಾಗಿರ್ಬೇಕು ಅಂತ. ಹೌದು ಸರ್, ನಮ್ಗೆ ಯಾವುದೇ ಪಕ್ಷ ಆಗ್ಲಿ ನಮ್ಗೆ ಪಕ್ಷದ ಪರ ಇಲ್ಲ. ಇದಾಗಿದ್ರೆ ಸರಿ ಮಾಡ್ಕೊಳ್ಳುವಂತ ಕೆಲಸವನ್ನ ಮಾಡೋಣ ಸರ್, ಡೆಫಿನೆಟ್ ಆಗಿ. ಸರಿ ಸರ್. ಓಕೆ, ನಮಸ್ಕಾರ. ನಮಸ್ಕಾರ ಸರ್.